ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನೊಂದು ಹೇರ್ ಪ್ಯಾಕ್ ಹೇರ್ ಫಾಲ್ ಕಂಟ್ರೋಲ್ಗೆ ಒಂದು ಸಜೆಷನ್ ಕೊಡ್ತಾ ಇದ್ದೀನಿ. ಏನು ಅಂದರೆ, ಬಾದಾಮಿ ತಿನ್ನಬೇಕು. ಬಾದಾಮಿ ತಿನ್ನೋಕ್ಕಾಗಲಿಲ್ಲ ಅಂತಂದರೆ ಬಾದಾಮಿ ಡೈಲಿ ತಿನ್ನೋದ್ರಿಂದ 1ರಿಂದ 10 ಆದರೂ ಬಾದಾಮಿ ತಿನ್ನಲೇಬೇಕು. ಫೇಸು ಗ್ಲೋ ಆಗುತ್ತೆ ಮತ್ತು ಹೇರು ಗ್ರೋತ್ ಆಗುತ್ತೆ, ಹಾಗೆ ಹೇರ್ ಫಾಲು ಕಂಟ್ರೋಲ್ ಆಗುತ್ತೆ. ಅದೆಲ್ಲ ಆಗಲ್ಲ ಅನ್ನೋರು ಏನು ಮಾಡಬೇಕು ಅಂತಂದರೆ, ಬಾದಾಮಿ ಎಣ್ಣೆ ಬರುತ್ತೆ, ಅದನ್ನು ಯೂಸ್ ಮಾಡಬೇಕಾಗುತ್ತೆ ಹೇರ್ಸಿಗೆ. ಅದನ್ನು ಯೂಸ್ ಮಾಡ್ಕೋಬೋದು. ಇದು ನೋಡಿ, ರೆಡಿ ಬಾದಾಮಿ ಎಣ್ಣೆ ಸಿಗುತ್ತೆ ನೋಡಿ. ಇದು ನೋಡಿ, ಫ್ರೀ ಪ್ಯಾಕ್ ಆಲ್ಮಂಡ್ ಆಯಿಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ, ಇದರಲ್ಲಿ ಒರಿಜಿನಲ್ ಯಾವುದು ಮತ್ತು ಡೂಪ್ಲಿಕೇಟ್ ಯಾವುದು ಅಂತ ನೋಡ್ಬೋದಾಗಿದೆ. ಇದು ನೋಡಿ, ಇದು ಫ್ರೀ ಅಂತ ಕೊಟ್ಟಿರ್ತಾರೆ, ಸಣ್ಣದು ಚಿಕ್ಕದು ಬಾಟ್ಲು. ಇದು ನೋಡಿ, ನನಗೆ ಡೌಟ್ ಇರೋ ಪ್ರಕಾರ ಇದು ಒರಿಜಿನಲ್ ಅಲ್ಲ ಅಂತ. ಯಾಕೆ ಅಂತ ಕೇಳಿ, ಒರಿಜಿನಲ್ ಯಾಕಲ್ಲ ಅಂತ ಅನ್ಬೋದು ಅಂದರೆ, ಇದು ಒರಿಜಿನಲ್ ಇರೋವಾಗ ಇದು ಗ್ಲಾಸ್ ಬಾಟ್ಲಲ್ಲಿ ಬರುತ್ತೆ, ಡೂಪ್ಲಿಕೇಟ್ ಆಗೋವಾಗ ಪ್ಲಾಸ್ಟಿಕ್ ಬಾಟ್ಲಲ್ಲೇ ಬರುತ್ತೆ. ಇದು ನೋಡಿ, ಗ್ಲಾಸ್ ಬಾಟ್ಲಲ್ಲಿ ಬಂದಿದೆ. ಸೌಂಡ್ ನೋಡಿ, ಟಕ ಟಕ ಅಂತ ಬರುತ್ತೆ. ಇದು ನೋಡಿ ಈಗ ಇದು ಒರಿಜಿನಲ್ ಅಂತ ಅನಿಸುತ್ತೆ ನನಗನ್ಸಿದ ಮಟ್ಟಿಗೆ. ಇದರಲ್ಲಿ ಏನಿರುತ್ತೆ, ವಿಟಮಿನ್ ಇ ಇರುತ್ತೆ. ವಿಟಮಿನ್ ಇ ಇರೋದ್ರಿಂದ ನಮ್ಗೆ ಏನು ಮಾಡುತ್ತೆ, ಬಾದಾಮಿ ನೋಡಿ, ನಾನ್ ಸ್ಟಿಕ್ಕಿ ಹೇರ್ ಆಯಿಲ್ ಫಾರ್ ಡ್ಯಾಮೇಜ್ ಫ್ರೀ ಹೇರ್ ಅಂತ ಕೊಟ್ಟಿದ್ದಾರೆ. ಇದನ್ನು ಟ್ರೈ ಮಾಡಿ ಏನು ಅಂತಂದರೆ, ಇದಕ್ಕೆ ಜಾಸ್ತಿ ಅಡಿಕ್ಟ್ ಆಗೋದಕ್ಕಿಂತ ನಾವೇನು ಮಾಡಬೇಕಂದ್ರೆ, ಬಾದಾಮಿನೂ ತಿನ್ನಬೇಕಾಗುತ್ತೆ. ದಿನಕ್ಕೊಂದು 5ರಿಂದ 10, ಅಟ್ಲೀಸ್ಟ್ 10 ಆಗಲ್ಲಪ್ಪ ಅಂತಂದರೂ ಒಂದು 5 ಆದರೂ ತಿನ್ನಬೇಕಾಗುತ್ತೆ. 5 ತಿಂದ್ರೂ ಕೂಡ ಉಪಯೋಗ ಆಗುತ್ತೆ. ಇದು ಎಷ್ಟು ಬಿಡ್ಬೋದು, 66 ರೂಪಾಯಿ ಒಂದು ಬಾಟ್ಲಿಗೆ. ಇದಕ್ಕೇನು ಮಾಡಿದ್ದಾರೆ, ಒಂದು ಬಾದಾಮಿ ಆಲ್ಮಂಡ್ ಆಯಿಲ್ ಫ್ರೀ ಕೊಟ್ಟಿದ್ದಾರೆ. ಇದಕ್ಕೆ ಎಷ್ಟು ಇರುತ್ತೆ, 37 ರೂಪಾಯಿ. ಇದರ ಅರ್ಧ ರೇಟು. ಆದರೆ ಕ್ವಾಲಿಟಿ ನೋಡಿ, ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ಇದು ನೋಡಿ, ಡಲ್ ಆಗಿದೆ ಸ್ವಲ್ಪ, ಇಲ್ಲ ಅಂತಲ್ಲ, ಫ್ರೀ ಕೊಟ್ಟಿರ್ತಾರೆ. ಆಮೇಲೆ ಇದು ಪ್ಲಾಸ್ಟಿಕ್ ಇದೆ ನೋಡಿ. ಇದು ನೋಡಿ, ಗ್ಲಾಸ್. ಇದೇ ವ್ಯತ್ಯಾಸ. ಇದರಲ್ಲಿ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅಂತ ಕಂಡುಹಿಡಿಯೋದಕ್ಕೆ. ಹಾಗೆಯೇ ಇದನ್ನು ನಾನು ಒರಿಜಿನಲ್ಲು ಡೂಪ್ಲಿಕೇಟ್ ಅಂತ ಹೇಳೋಕ್ಕೆ ಬಂದಿಲ್ಲ. ಹೇರ್ ಗ್ರೋತ್ ಆಗೋದಕ್ಕೆ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ಮಾತ್ರ ನಾನು ಹೇಳೋಕ್ಕೆ ಬಂದಿರೋದು. ಅದಕ್ಕೆ ಏನು ಮಾಡಬೇಕು ಅಂದರೆ, ಡೈಲಿ ಅಪ್ಲೈ ಮಾಡೋರು ಡೈಲಿ ಅಪ್ಲೈ ಮಾಡ್ಕೋಬೋದು. ಡೈಲಿ ಆಗಲ್ಲ ಅನ್ನೋರು ಒಂದು ವೀಕ್ಲಿ ಒನ್ ಟೈಮ್ ಆದರೂ ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ ತಲೆಗೆ. ಏನಂದರೆ, ಈಗ ಹಗಲೊತ್ತು ಒಬ್ಬೊಬ್ರು ಏನು ಮಾಡ್ತಾರೆ, ಸ್ಟೈಲಿಗೋಸ್ಕರ ಏನು ಮಾಡ್ತಾರೆ, ಆಗಿಂದಾಗಲೇ ಹೇರಿಗೆ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಬೆಳಗ್ಗೆ ಹಚ್ಚಿರ್ತಾರೆ, ಆಲ್ರೆಡಿ ಸಾಯಂಕಾಲ ವಾಶ್ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಹೇರ್ಸು ಡ್ಯಾಮೇಜ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗೆಯೇ ಪದೇ ಪದೇ ತಲೆ ಸ್ನಾನ ಮಾಡೋದ್ರಿಂದನೂ ಏನಾಗುತ್ತೆ, ಕೆರೋಟಿನ್ ಅಂಶ ತಲೆಯಿಂದ ಹೊರಗೆ ಹೋಗಿ ಏನಾಗುತ್ತೆ, ಕೆರೋಟಿನ್ ಅಂಶ ಬಿಳಿ ಕೂದಲುಗಳಾಗುತ್ತೆ. ಹಾಗೆ ಹೇರ್ ಫಾಲು ಕಂಟಿನ್ಯೂ ಆಗಿರುತ್ತೆ. ಅದಕ್ಕೇ ಹೇರ್ ಫಾಲ್ ಯಾವಾಗೂ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಅದನ್ನ ತಡೆಗಟ್ಟಬೇಕು ಅಂತಂದರೆ, ಆದಷ್ಟು ವಾರದಲ್ಲಿ 1 ದಿನ ಇಲ್ಲ, ತುಂಬ ಅನಿವಾರ್ಯತೆ ಬಂದಾಗ 2 ಸಲ ತಲೆ ಸ್ನಾನ ಮಾಡ್ಕೋಬೇಕು. ಪದೇ ಪದೇ ತಲೆ ಸ್ನಾನ ಮಾಡ್ಕೊಳ್ಳೋದ್ರಿಂದನೂ ಹೇರ್ ಫಾಲು ಆಗುತ್ತೆ. ಆಮೇಲೆ ಏನು ಅಂತಂದರೆ, ದಪ್ಪ ಬೆಳೆಯೋಕ್ಕೆ, ಉದ್ದ ಬೆಳೆಯೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆಯೇ ನಾವು ಹೇರ್ ಡೈ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ, ಪದೇ ಪದೇ ನಮ್ಮ ಹೇರ್ಗಳು ಬಿಳಿ ಆಗ್ತಾ ಹೋಗ್ತವೆ. ಹಾಗೆಯೇ ಈ ಆಲ್ಮಂಡ್ ಆಯಿಲ್ ಹೇರ್ ಆಯಿಲ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಹೇರ್ ಕೂಡ ಬ್ಲ್ಯಾಕು ಆಗುತ್ತೆ, ಹಾಗೆ ದಪ್ಪನೂ ಬರುತ್ತೆ, ಹಾಗೆಯೇ ಉದುರೋದಿಲ್ಲ ಕೂಡ. ಅದನ್ನೇ ಕಂಟಿನ್ಯೂ ಯೂಸ್ ಮಾಡೋರು ಬೇಕಂದರೆ ಅದರಲ್ಲಿ ಕೊಬ್ಬರಿ ಎಣ್ಣೆ ಆಯಿಲ್ ಆಲ್ರೆಡಿ ಮಿಕ್ಸ್ ಇರುತ್ತೆ, ಅದನ್ನೇ ಯೂಸ್ ಮಾಡ್ಕೋಬೋದು. ಮಾಡ್ಕೊಳ್ಳೋರು ಆದರೆ ಮಾಡ್ಕೋಬೋದು. ಇಲ್ಲಾಂದರೆ ಜಾಸ್ತಿ ಜನ ಇದ್ದೀವಿ, ನಮ್ಗೆ ಆಗಲ್ಲ ಅಂದರೆ ಕೊಬ್ಬರಿ ಎಣ್ಣೆಲಿ ಮಿಕ್ಸ್ ಮಾಡಿ ಯೂಸ್ ಮಾಡ್ಕೋಬೋದು. ಅದರಲ್ಲಿ ಏನೇನಿರುತ್ತೆ ಅಂದರೆ, ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ ನಾನು. ಇಂಗ್ರೀಡಿಯೆಂಟ್ಸ್ ಅಂದರೆ ಏನೇನು ಉಪಯೋಗ ಮಾಡಿರ್ತಾರೆ ಅಂತ ಹೇಳ್ತೀನಿ. ಒಂದು ನಿಮಿಷ ಹಂಗೆ ಇರಿ. ಏನು ಅಂತಂದರೆ, ಇದು ನಾನು ಇನ್ನೊಂದು ಏನಂದರೆ, ಯಾವುದೇ ಹೇರ್ ಆಯಿಲ್ ಆಗಲಿ, ಸ್ವಲ್ಪ ಆಯಿಲ್ ಮಸಾಜ್ ಮಾಡಿಕೊಂಡ್ರೆ, ಇನ್ನೊಬ್ರ ಹತ್ರ ಮಸಾಜ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ, ನಿದ್ದೆ ಚೆನ್ನಾಗಿ ಬರುತ್ತೆ. ಹಾಗೆಯೇ ಏನಾಗುತ್ತೆ ಅಂತಂದರೆ, ನಮ್ಮ ಮುಖದ ತ್ವಚೆಗೂ ಕಾಂತಿ ಬರುತ್ತೆ. ಹಾಗೆಯೇ ಮತ್ತು ಮುಖದ ಕಾಂತಿ, ಹಾಗೆಯೇ ಕೂದಲು ದಪ್ಪವಾಗಿ ಬೆಳೆಯುತ್ತೆ, ಬಿಳಿ ಕೂದಲನ್ನ ತಡೆಗಟ್ಟುತ್ತೆ. ನೋಡಿ, ವೆಜ್ ಕೆರಾಟಿನ್ ಅಂತ ಇಲ್ಲಿ ನೋಡಿ, ಸೋಯಾ ಪ್ರೋಟೀನ್
ಅಂತ ಯೂಸ್ ಮಾಡಿದ್ದಾರೆ. ಆಮೇಲೆ ಆನಿಯನ್ ಪ್ರೋಟೀನ್, ಆನಿಯನ್ ಅಂದರೆ ಆನಿಯನ್ ಯೂಸ್ ಮಾಡಿದ್ದಾರೆ. ವಿಟಮಿನ್ ಇ ಯೂಸ್ ಮಾಡಿದ್ದಾರೆ, ವಿಟಮಿನ್ ಇ. ಆಮೇಲೆ ಹಾಗೆಯೇ ಇದರಲ್ಲಿ ಏನು ಮಾಡಿದ್ದಾರೆ, ಇದರಲ್ಲಿ ಆಲ್ಮಂಡನ್ನು ಮಿಕ್ಸ್ ಮಾಡಿದ್ದಾರೆ. ಆಲ್ಮಂಡ್ ಆಯಿಲ್ ಅಂದರೆ ಆಲ್ಮಂಡನ್ನು ಬಾದಾಮಿ ತಗೊಂಡು, ಅದಕ್ಕೆ ನಾನು ಹೇಳ್ತಾ ಇರೋದು ಆದಷ್ಟು ಆಲ್ಮಂಡನ್ನು ತಿನ್ನಿ ಡೈರೆಕ್ಟಾಗಿ ಅಂತ ಹೇಳೋದು. ಧನ್ಯವಾದಗಳು. ಸಾವಿತ್ರಿ ನಾಮಿತಿ ಕವಿತ್ರಿ ಧಾರವಾಡ. ನನ್ನ ಯೂಟ್ಯೂಬ್ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.